ಆರಾಮವಾಗಿ ನಿಮ್ಮ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ಇದ್ರೆ ಎಷ್ಟು ಗಂಟೆಗೆ ಓಪನ್ ಆಗುದಂತ ಬೋರ್ಡ್ ಇಲ್ಲ. ಇನ್ನೂ 3 ಪ್ಲೇಸ್ಗೆ ಹೋಗ್ಲಿಕ್ಕಿದೆ. ಪುರಾತನವಾದ ದೇವಸ್ಥಾನ ಇದು. 21 ಗಾಯದ ಗುರುತಾಗಿರ್ತದೆ. ಮಳೆ ಜೋರು ಬರ್ತಾ ಇದೆ. 5 ನದಿಗಳಲ್ಲಿ ನೀರಿನ ಬದಲು ರಕ್ತದ ಉಕ್ಕುಳಿ ಹರಿಯುವಷ್ಟು 365 ದಿನ ಯಾವಾಗ ಸಹ ನೀರಿಂದ ತುಂಬಿರ್ತದೆ. ಫಸ್ಟ್ಗೆ ಕೋಪಿಸ್ಟ್, ಇದು ನಮ್ಮ ತುಳುನಾಡಿನ ಇತಿಹಾಸ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಮ್ಮ ಚಾನಲ್ ಅಲ್ಲಿ ಏನ್ ಮಾಡ್ತಾ ಇದೀವಿ ಅಂತಂದ್ರೆ ಒಂದು 4 ಪ್ಲೇಸಿಗೆ ಹೋಗ್ಬೇಕಂತ ಅನ್ಕೊಂಡಿದ್ದೀವಿ. ಆ ಪ್ಲೇಸ್ ಯಾವ್ದು ಅಂತಂದ್ರೆ ಪರಶು ತೀರ್ಥ, ಗದಾ ತೀರ್ಥ, ಧನುಷ ತೀರ್ಥ ಮತ್ತೆ ಬಾಣ ತೀರ್ಥ ಅಂತ. ಆ ಪ್ಲೇಸಿಗೆ ಹೋದ್ಮೇಲೆ ಅದರ ಬಗ್ಗೆ ಎಲ್ಲ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೇನೆ. ಈಗ ಆನ್ ದ ವೇ ಹೋಗ್ತಾ ಇದ್ದೇವೆ. ಮತ್ತೆ ಇನ್ನೊಂದು ವಿಷಯ ಎಂತ ಅಂದ್ರೆ ಈ 4 ಪ್ಲೇಸಿನ ಲೊಕೇಶನ್ ನಿಮ್ಗೆ ಗೂಗಲ್ ಮ್ಯಾಪ್ಸ್ ಅಲ್ಲಿ ಅವೈಲೇಬಲ್ ಉಂಟು. ನೀವು ಸರ್ಚ್ ಮಾಡ್ಕೊಂಡು ನಿಮ್ಗೆ ಹೋಗುದಾದ್ರೆ ಹೋಗ್ಬೋದು. ಆರಾಮವಾಗಿ ನಿಮ್ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ಇದ್ರೆ ಒಂದು ಪೀಸ್ಫುಲ್ ಆದ ಜಾಗ, ಒಂದು ಒಳ್ಳೆ ವ್ಯೂವಿನ ಜೊತೆ ಪ್ಲೇಸ್ ಹೇಗಿದೆ ಅಂತ ನೋಡೋಣ. ಅದ್ರ ಜೊತೆಗೆ ಅದರ ಇತಿಹಾಸ ಏನಂತ ಕೂಡ ತಿಳ್ಕೊಳ್ಳೋಣ. ಹೈ ಗೈಸ್, ನಾವು ಬಾಣತೀರ್ಥ ಪ್ಲೇಸ್ಗೆ ರೀಚ್ ಆದ್ವಿ. ಇನ್ನೂ 3 ಪ್ಲೇಸ್ಗೆ ಹೋಗ್ಲಿಕ್ಕಿದೆ. ಈ 4 ಪ್ಲೇಸನ್ನು ಎಕ್ಸ್ಪ್ಲೋರ್ ಮಾಡೋಕ್ಕಿಂತ ಮೊದಲು ಅದರ ಇತಿಹಾಸದ ಬಗ್ಗೆ ತಿಳ್ಕೊಳ್ಳೋಣ. ನಮ್ಮ ತುಳುನಾಡಿನ ಇತಿಹಾಸದ ಬಗ್ಗೆ ತಿಳ್ಕೊಳ್ಳೋಣ. ಆ ಇತಿಹಾಸ ಏನಪ್ಪ ಅಂತಂದರೆ, ವಿಷ್ಣುವಿನ 6ನೇ ಅವತಾರ ಆಗಿರೋ ಪರಶುರಾಮ ದೇವರು ಅವರಿಗೆ ಮತ್ತು ಕ್ಷತ್ರಿಯ ರಾಜ್ಯ ಕಾರ್ತವೀರ್ಯನಿಗೆ ಆಗಿ ಬರ್ತಾ ಇರಲಿಲ್ಲ. ಹಾಗಾಗಿ ಒಂದು ದಿನ ಎಂತ ಆಗ್ತದೆ, ಕಾರ್ತವೀರ್ಯರ ಮಕ್ಕಳು ಪರಶುರಾಮ ದೇವರು ಆಶ್ರಮದಲ್ಲಿ ಇಲ್ಲದ್ದು ನೋಡಿ ಆಶ್ರಮಕ್ಕೆ ಅಟ್ಯಾಕ್ ಮಾಡ್ತಾರೆ. ಅವರಿಗೆ ಸಿಕ್ಕಂಥವರನ್ನೆಲ್ಲ ಹತ್ಯೆ ಮಾಡ್ತಾರೆ. ಅದರ ಜೊತೆ ಪರಶುರಾಮ ದೇವರ ಅಪ್ಪ ಜಮದಗ್ನಿಯನ್ನು ಕೂಡ ಹತ್ಯೆ ಮಾಡ್ತಾರೆ. ಹತ್ಯೆ ಮಾಡಿ ಹೋಗ್ತಾರೆ. ಪರಶುರಾಮ ದೇವರು ಆಶ್ರಮಕ್ಕೆ ಬಂದು ನೋಡಬೇಕಾದ್ರೆ ಅವರ ತಂದೆ ಸತ್ತೋಗಿರ್ತಾರೆ. ಅದು ಅಂತೆಂಥ ಸಾಧಾರಣ ಸಾವಾಗಿರುವುದಿಲ್ಲ. ಅಂದರೆ ಅವರ ಮೈಯಲ್ಲಿ ಟೋಟಲ್ 21 ಗಾಯದ ಗುರುತಾಗಿರ್ತದೆ. ಇದನ್ನು ನೋಡಿದ ಪರಶುರಾಮ ದೇವರಿಗೆ ತುಂಬ ಸಿಟ್ಟು ಬರ್ತದೆ. ಅವರ ಕ್ಷತ್ರಿಯರ ಮೇಲೆ ರಿವೆಂಜ್ ತಗೊಳ್ಬೇಕಂತ ಅನ್ಕೊಳ್ತಾರೆ. ಆಮೇಲೆ ಇವರು ಸಹ ಅವರ ಮೇಲೆ ಟೋಟಲ್ ಭೂಮಿಯ ಮೇಲೆ 21 ಸತಿ ಕ್ಷತ್ರಿಯರ ಮೇಲೆ ಅಟ್ಯಾಕ್ ಮಾಡ್ತಾರೆ. ಆಗಿನ ಇತಿಹಾಸ ಹೇಳುವ ಪ್ರಕಾರ 5 ನದಿಗಳಲ್ಲಿ ನೀರಿನ ಬದಲು ರಕ್ತದ ಉಕ್ಕುಳಿ ಹರಿಯುವಷ್ಟು ಘೋರವಾಗಿ ಅಟ್ಯಾಕ್ ಮಾಡಿರ್ತಾರೆ. ಇದೆಲ್ಲ ಆದ್ಮೇಲೆ ಸಹ್ಯಾದ್ರಿ ಪರ್ವತದ ತಪ್ಪಲಿಗೆ ಹೋಗ್ತಾರೆ. ಅಲ್ಲಿಗೆ ಹೋದ್ಮೇಲೆ ಇವರಿಗೆ ಒಂದು ಗಿಲ್ಟ್ ಶುರು ಆಗ್ತದೆ. ಈ ತರ ಎಲ್ಲ ಆಯ್ತಲ್ಲ ಅನ್ನೋ ಒಂದು ಗಿಲ್ಟ್ ಶುರು ಆಗ್ತದೆ. ಆಮೇಲೆ ಇವರು ಸಮುದ್ರ ದೇವನ ಹತ್ರ ಕರೆದು ಇವರು ಕೇಳ್ಕೊಳ್ತಾರೆ, ನನಗೆ ಒಂದು ತನ್ನದೇ ಆದಂಥ ಜಾಗ ಬೇಕು ನನಗೆ. ಅದಕ್ಕೋಸ್ಕರ ನಾನು ಅವರ ಮೇನ್ ಆಯುಧ ಕೊಡಲಿರ್ತದೆ, ಅದಕ್ಕೆ ಪರಶು ಅಂತ ಇನ್ನೊಂದು ವರ್ಡಲ್ಲಿ ಹೇಳ್ಬೋದು. ಈ ಕೊಡಲಿನ ನಾನು ಎಲ್ಲಿ ತನಕ ಬಿಸಾಡ್ತೇನೆ ಅಲ್ಲಿ ತನಕ ನನಗೆ ಜಾಗ ಬೇಕು ಅಂತ ಕೇಳ್ಕೊಳ್ತಾರೆ. ಸಮುದ್ರ ದೇವರು ಫಸ್ಟ್ಗೆ ಕೋಪಿಷ್ಟ, ಅದಕ್ಕೆ ಸಮುದ್ರ ದೇವರು ಇನ್ನು ಬೇಡ ಹೇಳಿದ್ರೆ ಎಂತಾದ್ರೂ ಆಗ್ಬೋದು ಅನ್ಕೊಂಡು ಒಪ್ಪಿಕೊಳ್ತಾರೆ ಸಮುದ್ರ ದೇವರು. ಆಗ ಪರಶುರಾಮ ದೇವರು ಕೊಡಲು ಬಿಸಾಡ್ತಾರೆ. ಆಗ ಎಷ್ಟು ಜಾಗ ಕ್ರಿಯೇಟ್ ಆಗಿದೆ ಅದು ನಮ್ಮ ತುಳುನಾಡು. ಅದರ ಜೊತೆಗೆ ಇವರು ಇರುವ ಒಂದು 4 ಆಯುಧವನ್ನು ಬಿಸಾಡ್ತಾರೆ. ಪರಶುವನ್ನು ಆಲ್ರೆಡಿ ಬಿಸಾಡಿರ್ತಾರೆ, ಮತ್ತೆ ಧನುಷನ್ನು ಬಿಸಾಡ್ತಾರೆ, ಮತ್ತೆ ಬಾಣವನ್ನು ಬಿಸಾಡ್ತಾರೆ, ಮತ್ತೆ ಗದೆಯನ್ನು ಬಿಸಾಡ್ತಾರೆ. ಅದರಿಂದಾಗಿ 4 ಪ್ಲೇಸ್ ಕ್ರಿಯೇಟ್ ಆಗ್ತದೆ. ಇದಾದ್ಮೇಲೆ ಎಂತ ಆಗ್ತದೆ ಅಂದ್ರೆ, ಸಮುದ್ರ ದೇವರು ಪರಶುರಾಮ ದೇವರ ಹತ್ರ ಹೇಳ್ತಾರೆ, ಈ ಜಾಗ ಒಂದು ಮನುಷ್ಯರು ವಾಸಿಸಲಿಕ್ಕೆ ಒಂದು ಸೂಕ್ತವಾದ ಜಾಗ ಅಲ್ಲ, ಒಂದು ಮರಳಿನಿಂದ ಕೂಡಿರ್ತದೆ. ಇದರಿಂದಾಗಿ ಜನರು ಯೂಸ್ ಮಾಡ್ಲಿಕ್ಕೆ ಆಗುದಿಲ್ಲ, ಇದೊಂದು ಮರುಭೂಮಿ ತರ ಇರ್ತದೆ ಅಂತ ಹೇಳ್ತಾರೆ. ಅದನ್ನು ಕೇಳಿದ ಪರಶುರಾಮ ದೇವರಿಗೆ ತುಂಬ ಬೇಜಾರಾಗ್ತದೆ. ಬೇಜಾರಾದ್ಮೇಲೆ ಎಂತ ಮಾಡುದಂತ ಯೋಚನೆ ಮಾಡ್ತಾ ಇರ್ತಾರೆ. ಆಮೇಲೆ ಇವರೊಂದು ಡಿಸಿಷನ್ ತಗೊಳ್ತಾರೆ. ವಾಸುಕಿ ದೇವರಿಗೆ ಒಂದು ತಪಸ್ಸು ಮಾಡುವಂತ ಅಂದ್ಕೊಂಡು ತಪಸ್ಸಿಗೆ ರೆಡಿ ಆಗ್ತಾರೆ. ತಪಸ್ಸಿಗೆ ರೆಡಿಯಾಗಿ ಒಂದು ತಪಸ್ಸು ಮಾಡ್ತಾರೆ. ತಪಸ್ಸು ಮಾಡಿದಾಗ ಸರ್ಪರಾಜ ವಾಸುಕಿ ದೇವರು ಇವರಿಗೆ ಒಲಿತಾರೆ. ಕೇಳ್ತಾರೆ, ನಿಂಗೆ ಎಂತ ಬೇಕು ಅಂತ ಕೇಳ್ತಾರೆ. ಆಗ ಪರಶುರಾಮ ದೇವರು ಹೇಳ್ತಾರೆ, ನಂಗೆ ಎಂತ ಬೇಡ, ನನಗೆ ಬೇಕಾಗಿರೋದು ಒಂದೇ, ಸರ್ಪಲೋಕದಲ್ಲಿರುವ ಸರ್ಪಗಳನ್ನೆಲ್ಲ ನಾನು ಭೂಲೋಕಕ್ಕೆ ಕೊಟ್ಟು ಕಳಿಸಿ ಅಂತ ರಿಕ್ವೆಸ್ಟ್ ಮಾಡ್ಕೊಳ್ತಾರೆ. ಅದಕ್ಕೆ ವಾಸುಕಿ ದೇವರು ಓಕೆ ಅಂತೇಳಿ ಸರ್ಪಗಳನ್ನೆಲ್ಲ ಭೂಮಿಗೆ ಕೊಟ್ಟು ಕಳಿಸ್ತಾರೆ. ಭೂಮಿಗೆ ಬಂದ ಸರ್ಪಗಳೆಲ್ಲ ಅಗಿಲಿಕ್ಕೆ ಶುರು ಮಾಡ್ತದೆ. ಭೂಮಿಯನ್ನೆಲ್ಲ ಅಗ್ದು ಒಂದು ನೀರನ್ನೆಲ್ಲ ಹೊರಗೆ ತೆಗಿಸ್ತದೆ. ಕೆಲವು ಸರ್ಪಗಳೆಲ್ಲ ಪಾತಾಳ ತನಕ ಅಗ್ದು ಒಳ್ಳೆ ಮಣ್ಣನ್ನು ತೆಗೆದು ಮೇಲೆ ಹಾಕಿ ಹುತ್ತವನ್ನೆಲ್ಲ ರೆಡಿ ಮಾಡ್ತಾರೆ. ಕಾಲಕ್ರಮೇಣ ಕಳೆದಾಗ ಮರುಭೂಮಿ ತರ ಇದ್ದ ಒಂದು ಜಾಗ ನಾಡಾಗಿ ಬದಲಾಗ್ತದೆ. ಗಿಡ ಮರಗಳೆಲ್ಲ ಎಲ್ಲ ಕಡೆ ನೋಡಿದ್ರೆ ಹಚ್ಚ ಹಸಿರಿನಿಂದ ತುಂಬುತ್ತದೆ. ಸರ್ಪಗಳಿಗೆ ಯಾರು ಹಾಲುಣಿಸಿ ಅವರನ್ನು ಒಂಚೂರು ಕೈ ಮುಗಿದು ಭಕ್ತಿಯಿಂದ ನೋಡ್ಕೊಳ್ತಾರೆ, ಅವರಿಗೆ ಜಾಗ ಕೊಡಲಿಕ್ಕೆ ಸರ್ಪಗಳೆಲ್ಲ ಸ್ಟಾರ್ಟ್ ಮಾಡ್ತದೆ. ಹಾಗೆ ಆದಮೇಲೆ ತುಂಬ ಜನರು ವಾಸಿಸಲಿಕ್ಕೆ ಶುರು ಮಾಡ್ತಾರೆ. ಆವಾಗ ಸ್ಟಾರ್ಟ್ ಆದದ್ದೇ ನಮ್ಮ ತುಳುನಾಡು. ಇದು ನಮ್ಮ ತುಳುನಾಡಿನ ಇತಿಹಾಸ. ಈಗಲೂ ನಮ್ಮ ತುಳುನಾಡಿನ ಸಂಪ್ರದಾಯದಲ್ಲಿ ನಾಗದೇವರಿಗೆ ವಿಶೇಷ ಸ್ಥಾನಮಾನ ಅದರಿಂದ ಇರುವುದು. ನಮಗೆ ನಾಗದೇವರು ನಮ್ಮ ಜಾಗ ಬಿಟ್ಟುಕೊಟ್ರು ಅನ್ನೋ ಕಾರಣದಿಂದಾಗಿ ನಮಗೆ ನಾಗದೇವರಿಗೆ ನಮ್ಮ ತುಳುನಾಡಿನಲ್ಲಿ ವಿಶೇಷ ಸ್ಥಾನಮಾನ ಇದೆ. ಇದು ನಮ್ಮ ತುಳುನಾಡಿನ ಸೃಷ್ಟಿಗೆ ಒಂದು ಇತಿಹಾಸವಾಗಿರ್ತದೆ. ಈಗ ನಾನು ಬಾಣತೀರ್ಥ ಪ್ಲೇಸಿನ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೇನೆ ನಿಮಗೆ. ಈ ಪ್ಲೇಸ್ ಹೇಗೆ ಕ್ರಿಯೇಟ್ ಆಯಿತು ಅಂದರೆ, ಪರಶುರಾಮ ದೇವರು ತ್ಯಜಿಸಿದ ವೆಪನ್ ಅಂದರೆ ಥ್ರೋ ಮಾಡಿರ್ತಾರೆ ಅವರು. ಆ ಬಾಣ ಬಿದ್ದ ಜಾಗ ಇದು ಈ ಕೊಳದಲ್ಲಿ ಬಿದ್ದಿರ್ತದೆ. ಈ ಕೊಳ ಸೃಷ್ಟಿ ಆಗಿರ್ತದೆ ಆ ಥರ. ಇದು ನೋಡಿ ಹೀಗಿದೆ ವ್ಯೂಸ್ ಎಲ್ಲ.
ಫುಲ್ ಒಂದು ಬೆಟ್ಟದ ಮಧ್ಯದಲ್ಲಿ ಒಂದು ಕೊಳ ಇದೆ. ಈ 4 ಪ್ಲೇಸಸ್ ಸಹ ನೋಡಲಿಕ್ಕೆ ಹೀಗೇನೆ ಇದೆ, ಅಂದರೆ ಸಿಮಿಲರ್ ಇದೆ ಅಲ್ಲ, ಇದೇ ಥರ ಕೊಳ ಸೃಷ್ಟಿಯಾಗಿದೆ, ಈ ಥರನೇ ನೀರಿದೆ. ಈ ಜಾಗಕ್ಕೆ ಬರಬೇಕಾದ್ರೆ ನಿಮಗೆ ಡೈರೆಕ್ಟ್ ಲೊಕೇಶನ್ ಇಲ್ಲಿ ತನಕ ಕರ್ಕೊಂಡು ಬರ್ತದೆ. ಹಾಗೆಂತಾದರೂ ಕನ್ಫ್ಯೂಸ್ ಇದ್ದರೆ ದುರ್ಗಾ ಪರಮೇಶ್ವರಿ ದೇವಸ್ಥಾನ ಕುಂಜಾರಗಿರಿ ಅದೇ ಮೇನ್ ರೋಡಲ್ಲಿ ಬರಬೇಕಾದ್ರೆ ಬ್ಯಾಕ್ ಸೈಡಲ್ಲಿ ಒಂದು ಬಾಣತೀರ್ಥ ಅಂತ ಬೋರ್ಡ್ ಹಾಕಿದ್ದಾರೆ. ಅಲ್ಲಿಂದ ಒಳಗೆ ಬಂದು ಫಸ್ಟ್ ಲೆಫ್ಟ್ ತೊಗೊಂಡ್ರೆ ಕಾರಲ್ಲಿ ಇಲ್ಲಿ ತನಕ ಬರ್ತದೆ. ಕಾರಲ್ಲಿಟ್ಟು ಇಲ್ಲಿ ನೋಡ್ಬೋದು ದೇವಸ್ಥಾನ ಎಲ್ಲ ಸ್ವಲ್ಪ ಪುರಾತನವಾದ ದೇವಸ್ಥಾನ ಇದು. ಯಾರು ಜನ ಎಲ್ಲ ಜಾಸ್ತಿ ಇರುವುದಿಲ್ಲ, ತುಂಬ ಜಾರ್ತದೆ ಮಳೆಗಾಲದ ಟೈಮ್ನಲ್ಲಿ. ಇಲ್ಲಿ ಎಲ್ಲ ನೀರೆಲ್ಲ ನಿಂತ್ಕೊಂಡು ಸ್ವಲ್ಪ ನೋಡಿಕೊಂಡು ಬರಬೇಕಾಗ್ತದೆ. ಇದು ಜಾಗ. ಅಂದರೆ ಇಲ್ಲಿ ಎಲ್ಲ ಡೈಲಿ ಪೂಜೆ ಆಗ್ತದೆ ಇಲ್ವಾ ಅಂತ ನನಗೆ ಸಹ ಗೊತ್ತಿಲ್ಲ. ಬನ್ನಿದ್ರೆ ಬ್ಯಾಕ್ ಸೈಡ್ ಹೋಗೋಣ, ಬ್ಯಾಕ್ ಸೈಡ್ ಹೇಗಿದೆ ಅಂತ ನೋಡೋಣ ದೇವಸ್ಥಾನದ್ದು. ಬ್ಯಾಕ್ ಸೈಡ್ ಸಹ ಹೀಗೇನೆ ಇದೆ, ನೋಡ್ತಿರ್ಬೋದು ನೀವು. ಆ ಬ್ಯಾಕ್ ಸೈಡಲ್ಲೂ ಹಿಂಗೆ ಇದೆ, ಅಂದರೆ ಹುಲ್ಲೆಲ್ಲ ಬೆಳ್ಕೊಂಡಿದೆ. ಇದೆಲ್ಲ ಕ್ಲೀನ್ ಆಗಿದ್ರೆ ದೇವಸ್ಥಾನ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಮೇಲ್ಗಡೆ ನೋಡ್ಬೋದು ನಿಮಗೆ ಬೆಟ್ಟ ಎಲ್ಲ ಕಾಣಿಸ್ತಾ ಇದೆ, ಈ ಥರ ಇದೆ ಎತ್ತರದಲ್ಲಿ. ಅದು ಜಾರದಿದ್ದರೆ ನಾನು ಹೋಗ್ತಾ ಇದ್ದೆ, ಆದರೆ ಈಗ ತುಂಬ ಜಾರೋ ಥರ ಇದೆ ಕಲ್ಲೆಲ್ಲ, ಅದಕ್ಕೋಸ್ಕರ ನಾನು ಮೇಲೆ ಹೋಗ್ತಾ ಇಲ್ಲ. ಈಗ ಮಳೆಗಾಲಕ್ಕೆ ಬಂದವರು ಸಹ ನೀವು ಸಹ ಯಾರು ರಿಸ್ಕ್ ತೊಗೊಳ್ಳಿಕ್ಕೆ ಹೋಗಬೇಡಿ, ಇಲ್ಲೇ ಕೂತ್ಕೊಳ್ಳಿ, ಇಲ್ಲೇ ಆರಾಮವಾಗಿ ವ್ಯೂ ನೋಡಿ, ದೇವಸ್ಥಾನಕ್ಕೆ ಕೈ ಮುಗೀರಿ, ಮತ್ತು ನೆಮ್ಮದಿಯಿಂದ ಮನೆಗೆ ಹೋಗಿ ಅಂತ ಹೇಳ್ತೇನೆ. ಈ ಪ್ಲೇಸಲ್ಲಿ ಎಷ್ಟು ಜಾಗ ಇದೆ ಅಷ್ಟು ನಾನು ತೋರಿಸಿ ಆಯಿತು, ಅದರ ಬಗ್ಗೆ ಇನ್ಫಾರ್ಮೇಷನ್ ಏನಿದೆ ನಾನು ಹೇಳಿ ಆಯಿತು. ಈಗ ನಾನು ಡೈರೆಕ್ಟ್ ಹೋಗ್ತಾ ಇದ್ದೀನಿ ಇನ್ನೊಂದು ಪ್ಲೇಸ್ಗೆ. ಪರಶುರಾಮ ತೀರ್ಥಕ್ಕೆ ನಾನು ರೀಚ್ ಆದೆ. ಅದು ಬಂದು ದುರ್ಗಾ ಪರಮೇಶ್ವರಿ ಅಮ್ಮನವರ ದೇವಸ್ಥಾನ, ಅಲ್ಲಿ ಕಾಣಿಸ್ತಾ ಇರ್ಬೋದು ನಿಮಗೆ. ಇಲ್ಲಿ ಅದು ವ್ಯೂ ಬಂದು ಹೀಗಿದೆ, ನಿಮಗೆ ಕಾಣ್ಬೋದು ಎಷ್ಟು ಚೆನ್ನಾಗಿದೆ ನೋಡಿ. ಇದು ದೇವಸ್ಥಾನ, ಪರಶುರಾಮ ದೇವರದ್ದು ದೇವಸ್ಥಾನ ಇದು ಕುಂಜಾರಗಿರಿ ಎದುರಿನಲ್ಲೇ ಇದೆ. ಬನ್ನಿ ಒಳಗಡೆ ಹೋಗೋಣ, ಪರಶು ತೀರ್ಥ ಎಲ್ಲಿ ಉಂಟು ಅಂತ ನೋಡೋಣ. ಇದು ನಾನು ಫಸ್ಟ್ ಟೈಮ್ ಬರ್ತಾ ಇರೋದು ಇಲ್ಲಿಗೆ. ಬಾಣತೀರ್ಥ ಮತ್ತು ಧನುಷ ತೀರ್ಥಕ್ಕೆ ಆಲ್ರೆಡಿ ನಾನು ಹೋಗಿದ್ದೆ, ಇದು ಗದೆ ತೀರ್ಥ ಮತ್ತು ಪರಶು ತೀರ್ಥಕ್ಕೆ ನಾನು ಬಂದಿರಲಿಲ್ಲ. ಬನ್ನಿ ಒಳಗಡೆ ಹೋಗಿ ಅದು ಎಲ್ಲೆಲ್ಲಿದೆ ಅಂತ ನೋಡೋಣ. ಇದು ತುಂಬ ಚೆನ್ನಾಗಿದೆ, ಒಂದು ಬೆಟ್ಟದ ಮೇಲೆ ಒಂದು ದೇವಸ್ಥಾನದ ವಾತಾವರಣ. ಪರಶುರಾಮ ದೇವಸ್ಥಾನ ಇದು. ಇಲ್ಲಿ ಈ ದೇವಸ್ಥಾನ ಸಹ ಈಗ ಬಾಗಿಲು ಹಾಕಿದ್ದಾರೆ, ಅಂದರೆ ಎಷ್ಟು ಗಂಟೆಗೆ ಓಪನ್ ಆಗುದಂತ ಬೋರ್ಡ್ ಇಲ್ಲ. ಬನ್ನಿ ಹೊರಗಡೆಯಿಂದಲೇ ನೋಡಿಕೊಂಡು ಹೋಗೋಣ ವ್ಯೂಸ್ ಎಲ್ಲ ಹೇಗಿದೆ ಅಂತ. ದೇವಸ್ಥಾನದ ಬ್ಯಾಕ್ ಸೈಡಲ್ಲಿ ಈ ಥರ ವ್ಯೂ ಪಾಯಿಂಟ್ ಥರ ಮಾಡಿದ್ದಾರೆ. ಇದು ಯಾವುದಕ್ಕೆ ಮಾಡಿದ್ದಾರೆ ಅಂತ ಗೊತ್ತಿಲ್ಲ, ವ್ಯೂ ಪಾಯಿಂಟ್ ಅಥವಾ ಎಂತ ಅಂತ ಗೊತ್ತಿಲ್ಲ, ಐಡಿಯಾ ಇಲ್ಲ. ಇಲ್ಲಿಂದ ವ್ಯೂಸ್ ತುಂಬ ಚೆನ್ನಾಗಿ ಕಾಣಿಸುತ್ತೆ, ಇಲ್ಲಿಂದ ಹೀಗಿದೆ. ನಾನು ಇದರ ಸುತ್ತಮುತ್ತಲೆಲ್ಲ ಹೋದೆ, ಇದರ ಬ್ಯಾಕ್ ಸೈಡಿಗೆಲ್ಲ ಸಹ ಹೋದೆ, ಆದರೆ ನನಗೆ ಎಲ್ಲಿ ಸಹ ಪರಶು ತೀರ್ಥ ಅಂತ ಅದು ಕಾಣಿಸ್ತಾ ಇಲ್ಲ. ಮೇ ಬಿ ಒಳಗಡೆ ಇರ್ಬೋದು, ಇದೇ ಪರಶು ತೀರ್ಥ ಆಗಿರ್ಬೋದು. ಇಲ್ಲಿ ಯಾರು ಸಹ ಇಲ್ಲ ಕೇಳೋಣ ಅಂತಂದರೆ. ನಾನು ಅಂದ್ಕೊಂಡಿದ್ದೆ ಪರಶು ತೀರ್ಥ ಅಂದರೆ ಒಂದು ಕೊಳದ ಥರ ಇರ್ಬೋದು, ಅಂದರೆ ಈಗ ಬಾಣತೀರ್ಥ ಧನುಷ ತೀರ್ಥ ಎಲ್ಲ ಇತ್ತಲ್ವ, ಆ ಥರ ಇರ್ಬೋದು ಅಂದ್ಕೊಂಡಿದ್ದೆ. ಮೇ ಬಿ ದೇವಸ್ಥಾನಕ್ಕೆ ಪರಶು ತೀರ್ಥ ಅಂತ ಕರಿತಾ ಇರ್ಬೋದು. ನೋಡೋಣ, ಯಾರಿಗಾದರೂ ಗೊತ್ತಿದ್ದರೆ ಅದರ ಬಗ್ಗೆ ಒಂದು ಕಮೆಂಟ್ ಮಾಡಿ ತಿಳಿಸಿ ನನಗೆ. ನೆಕ್ಸ್ಟ್ ಟೈಮ್ ಬೇರೆಯವರಿಗೆ ಬರುವುದಾದರೆ ಸಹ ಒಂದು ಉಪಯೋಗ ಆಗ್ತದೆ. ನಾವು ಇಲ್ಲಿಂದ ಈಗ ಹೋಗೋಣ ಗದಾ ತೀರ್ಥಕ್ಕೆ. ಬನ್ನಿ ಗೈಸ್, ಗದಾ ತೀರ್ಥದಲ್ಲಿ ಸಿಗೋಣ. ಹಾಯ್ ಗೈಸ್, ನಾನೀಗ ಗದಾ ತೀರ್ಥಕ್ಕೆ ರೀಚ್ ಆಗಿದ್ದೇನೆ. ಮಳೆ ಜೋರು ಬರ್ತಾ ಇದೆ, ಕಾಣ್ತಿರ್ಬೋದು. ಗದಾ ತೀರ್ಥದ ದಾರಿ ಹೇಗೆ ಅಂದರೆ, ಪರಶು ತೀರ್ಥಕ್ಕೆ ಹೋಗುವ ದಾರಿಯಲ್ಲೇ ಇಲ್ಲಿ ರೈಟ್ ಕಾಣ್ತದೆ, ಅದೇ ಬೆಟ್ಟದಲ್ಲಿ ಇರುವುದಿದ್ದು. ಬನ್ನಿ ಹೇಗಿದೆ ಅಂತ ನೋಡೋಣ. ಮಳೆ ಜೋರು ಬರ್ತಾ ಇದೆ, ವೆಯ್ಟ್ ಮಾಡಿದೆ ನಾನು ಸ್ವಲ್ಪ ಹೊತ್ತು. ಮಳೆ ನಿಲ್ಲುವಾಗಿ ಕಾಣ್ತಾ ಇಲ್ಲ. ಇನ್ನೊಂದು ಪ್ಲೇಸಿಗೆ ಸಹ ಹೋಗ್ಲಿಕ್ಕಿತ್ತು, ಅದಕ್ಕೆ ಮತ್ತೆ ಕತ್ತಲೆ ಆದರೆ ಸರಿಯಲ್ಲ ಅಂತ ಅಂದ್ಕೊಂಡು ಈಗಲೇ ಮಾಡೋಣ ಅಂತ ಡಿಸೈಡ್ ಮಾಡಿದೆ. ಈಚೆಯಿಂದ ಬರ್ಬೋದು ನಡ್ಕೊಂಡು. ಇಲ್ಲಿ ಒಂದು ದೇವಸ್ಥಾನ ಇದೆ, ನಾಗದೇವರದ್ದು ದೇವಸ್ಥಾನ ಇದೆ ಇಲ್ಲಿ ಒಂದು.
ಇದು ಗದಾ ತೀರ್ಥ, ನಿಮಗೆ ಕಾಣಿಸ್ಬೋದು. ಇದರ ಒಳಗಡೆ ಎಂಟ್ರಿ ಉಂಟೆಲ್ಲ ಗೊತ್ತಿಲ್ಲ, ನಾನು ಹೋಗೋದಿಲ್ಲ. ಸುಮ್ಮನೆ ಗೊತ್ತಿಲ್ಲದೆ ಅಂತ ಹೋಗೋದು ಸರಿಯಲ್ಲ ಅಂದ್ಕೊಂಡು ಹೋಗೋದಿಲ್ಲ. ಈ ಥರ ಪ್ಲೇಸಿಗೆಲ್ಲ ಬಂದರೆ ನೀವು ಮನೆಯಲ್ಲಿ ಸ್ನಾನ ಮಾಡಿದಾಗೆ ಸಾಬೂನು ಹಾಕಿ ಸ್ನಾನ ಮಾಡೋದಾಗಲಿ, ಅಲ್ಲಿ ಬಟ್ಟೆ ಒಗೆಯೋದಾಗಲಿ ಅದನ್ನೆಲ್ಲ ಮಾಡಲಿಕ್ಕೆ ಹೋಗಬೇಡಿ. ಅಂದರೆ ಇದೆಲ್ಲ ಒಂದು ಟೂರಿಸಮ್ ಪ್ಲೇಸ್ ಇರ್ತದೆ, ಅದರ ರೂಲ್ಸ್ ಎಲ್ಲ ನಾವು ಫಾಲೋ ಮಾಡಬೇಕಾಗ್ತದೆ. ದೇವಸ್ಥಾನದ ರೂಲ್ಸ್ ಎಲ್ಲ ಫಾಲೋ ಮಾಡಬೇಕಾಗ್ತದೆ. ಅದನ್ನೆಲ್ಲ ಫಾಲೋ ಮಾಡಿಕೊಂಡು ಕರೆಕ್ಟಾಗಿ ಇರಬೇಕಾಗ್ತದೆ. ಇದರದ್ದು ಮೇಲ್ಗಡೆಯಿಂದ ವ್ಯೂ ನೋಡೋಣ. ಇದರ ಮೇಲ್ಗಡೆ ವ್ಯೂ ಅಂದರೆ ಕಾಂಪೌಂಡ್ ಥರ ಮಾಡಿದ್ದಾರೆ ಇದಕ್ಕೆ. ಆಚೆಯಿಂದ ನಾನು ಆವಾಗಲೇ ತೋರಿಸಿದ್ದು ಎಂಟ್ರೆನ್ಸ್. ಇದು ಮೇಲ್ಗಡೆ ವ್ಯೂ ಈ ಥರ ಇದೆ ಇದರದ್ದು. ಜೋರು ಮಳೆ ಉಂಟು, ಮಳೆ ಬಂದಾಗ ಸಹ ಈ ಪ್ಲೇಸ್ ನೋಡಲಿಕ್ಕೆ ತುಂಬ ಚೆನ್ನಾಗಿದೆ. ಆಯಿತು ಗೈಸ್, ನಾನೀಗ ತೋರಿಸಿದೆ ನಿಮಗೆ ಗದಾ ತೀರ್ಥವನ್ನು. ಈಗ ಹೋಗೋಣ ಲಾಸ್ಟ್ ಪ್ಲೇಸ್ ಧನುಷ್ ತೀರ್ಥ ಅಂತ. ಆ ಪ್ಲೇಸ್ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಅದು. ಆ ಪ್ಲೇಸಿಗೆ ಇವಾಗ ಹೋಗೋಣ, ಡೈರೆಕ್ಟಾಗಿ ಅಲ್ಲೇ ಸಿಗೋಣ. ಓಕೆ, ಹಾಯ್ ಗೈಸ್, ಧನುಷ ತೀರ್ಥಕ್ಕೆ ರೀಚ್ ಆದ್ವಿ. ಇದೇ ಧನುಷ ತೀರ್ಥ. ಬೆಟ್ಟದ ಮೇಲೆ ಹೋಗ್ಬೇಕು, ಇಲ್ಲಿಂದ ಒಂದು 100 ಸ್ಟೆಪ್ಸ್ ಮೇಲೆ ಇರ್ಬೋದು. ಇಷ್ಟೊಂದು ಸ್ಟೆಪ್ ಇದೆ, ಇನ್ನೂ ಮೇಲ್ಗಡೆ ಇದೆ. ಅಲ್ಲಿ ಗಾಡಿ ಇಡ್ಲಿಕ್ಕೆಲ್ಲ ಅಲ್ಲಿ ಜಾಗ ಇದೆ, ಸೈಡಲ್ಲೆಲ್ಲ ಇಡ್ಬೋದು. ಗೈಸ್, ನಾನು ರೀಚ್ ಆದೆ ಮೇಲ್ಗಡೆ. ಇನ್ನು ಮೇಲೆ ಹೋಗ್ಬೋದು, ಅಲ್ಲಿ ತನಕ ಹೋಗ್ಬೋದು. ನೋಡುವ ಅಲ್ಲಿ ಕಲ್ಲೆಲ್ಲ ಹೇಗೆ ಉಂಟು, ಜಾರ್ತದ ಅಥವಾ ಕರೆಕ್ಟ್ ಉಂಟಾ ನೋಡುವ. ಈ ಕೆರೆಯಲ್ಲಿ ವರ್ಷದ 365 ದಿನ ಸಹ ಯಾವಾಗ ಸಹ ನೀರಿಂದ ತುಂಬಿರ್ತದೆ. ಇದು ಭೂಮಿಯಾಗೆ ಎಂತ ಲಿಂಕ್ ಉಂಟಾ ಎಂತ ಅಂತ ಗೊತ್ತಿಲ್ಲ. ಬೆಟ್ಟದ ಮಧ್ಯದಲ್ಲಿ ಇರುವುದು ಇದೊಂದು ಕೆರೆ, ಆದರೆ ಯಾವಾಗ ಬಂದರೆ ಸಹ ಇದರಲ್ಲಿ ನೀರಿರ್ತದೆ. ಎಲ್ಲರೂ ಹೇಳುವ ಪ್ರಕಾರ ಇದರಲ್ಲಿ ಆಳ ಎಷ್ಟುಂಟಂತ ಯಾರಿಗೆ ಸಹ ಗೊತ್ತಿಲ್ಲ ಸಹ ಅಂತ ಹೇಳ್ತಾರೆ. ಇದು ಮೇಲ್ಗಡೆ ಹೋಗೋಣ, ಇದು ಗಾಳಿ ಇದೆ ತುಂಬ, ಆದರೆ ಸಹ ಅಲ್ಲಿ ವಿಡಿಯೋ ಮಾಡೋಣ. ಈ ಥರ ಪ್ಲೇಸಿಗೆ ಬಂದಾಗ ನಾನು ಹೇಳೋದು ಇಷ್ಟೇ, ಹತ್ತಿರದಲ್ಲಿ ಯಾವ ಅಂಗಡಿ ಸಹ ಇರುವುದಿಲ್ಲ ಇಲ್ಲಿ. ನಿಮ್ಗೆ ಎಂತಾದರೂ ನೀರು ಎಂತಾದರೂ ಬೇಕಿದ್ರೆ ನೀವು ಬರುವಾಗಲೇ ಇಟ್ಕೊಂಡು ಬನ್ನಿ. ಮತ್ತು ಇನ್ನೊಂದು ಮನವಿ ಏನಂತಂದರೆ, ನೀವು ತಂದ ಪ್ಲಾಸ್ಟಿಕನ್ನು ಅಥವಾ ನೀವು ತಂದ ಬಾಟಲ್ಗಳನ್ನು ನೀವೇ ರಿಟರ್ನ್ ತಗೊಂಡೋಗಿ. ಇಲ್ಲಿ ಬಿಸಾಡಿದರೆ ಸಹ ಮೇಂಟೆನೆನ್ಸ್ಗೆ ಇದ್ದಾರಾ ಇಲ್ವೋ ಗೊತ್ತಿಲ್ಲ. ಅಂದರೆ ಪ್ಲೇಸ್ ಎಲ್ಲ ನೋಡಲಿಕ್ಕೆ ತುಂಬ ಚೆನ್ನಾಗಿದೆ, ಕಸ ಎಲ್ಲ ಇಲ್ಲ. ಬಂದವರು ತೊಗೊಂಡೋಗಿದ್ದಾರಾ ಅಥವಾ ಯಾರಾದರೂ ಬಂದು ಮೇಂಟೈನ್ ಮಾಡ್ತಾರೋ ಗೊತ್ತಿಲ್ಲ. ಆದರೆ ನೀವು ಬಂದ ಕಸವನ್ನು ನೀವೇ ತೊಗೊಂಡೋದ್ರೆ ತುಂಬ ಒಳ್ಳೆ ಇರುತ್ತೆ. ನಾವೀಗ ಟಾಪ್ ವ್ಯೂವಿಗೆ ಬಂದ್ವಿ. ಇದೆ ಟಾಪ್ ವ್ಯೂ. ಎಷ್ಟು ಚೆನ್ನಾಗಿದೆ ಅಂದರೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಅಲ್ಲೆಲ್ಲ ನೋಡ್ತಿರ್ಬೋದು, ಗದ್ದೆ ಎಲ್ಲ ಕಾಣಿಸ್ತದೆ, ಮನೆ ಫುಲ್ಲು ಗ್ರೀನರಿಯಿಂದ ತುಂಬ. ಸನ್ಸೆಟ್ ಟೈಮಿಗೆ ನೀವು ಬಂದರೆ ತುಂಬ ಅಂದರೆ ತುಂಬ ಬ್ಯೂಟಿಫುಲ್ ಆಗಿರುತ್ತೆ. ಈಗ ಮಳೆ ಇರೋ ರೀಸನಿಂದ ಅದೆಂತ ಗೊತ್ತಾಗೋದಿಲ್ಲ. ಇಲ್ಲಿ ತುಂಬ ಗಾಳಿ ಸಹ ಬರ್ತಾ ಉಂಟು. ಈಗ ಮಳೆ ಇರುವಾಗ ಯಾರು ಇಲ್ಲಿ ಬರಲಿಕ್ಕೆ ಸಹ ಹೋಗಬೇಡಿ, ಮಳೆ ಇಲ್ಲದ ಟೈಮಲ್ಲಿ ಬನ್ನಿ. ಧನುಷ ತೀರ್ಥ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಅದ್ರ ಜೊತೆಗೆ ನಾನು ತೋರಿಸಿರೋ 3 ಪ್ಲೇಸು ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ನಾನು ಇವತ್ತು ಹೇಳಿದ ತುಳುನಾಡಿನ ಇತಿಹಾಸ, ನಾನು ಎಕ್ಸ್ಪ್ಲೋರ್ ಮಾಡಿದ 4 ಪ್ಲೇಸ್ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಮತ್ತು ಆದಷ್ಟು ನನಗೆ ಸಪೋರ್ಟ್ ಮಾಡಿ. ನೆಕ್ಸ್ಟ್ ವೀಡಿಯೋಗೋಸ್ಕರ ವೆಯ್ಟ್ ಮಾಡಿ. ಮತ್ತೆ ಸಿಗೋಣ ಗೈಸ್.